ಸರ್ ಇಲ್ಲಿ ಫ್ರೀ ಕೂಡ ಬರ್ದಲ್ಲಿ ಎಲ್ಲ ರೇಟು ಕೂಡ ದುಬಾರಿ ಆಗಿದೆ. ಸ್ಟಾಂಪ್ ಪೇಪರ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಸಾಕಷ್ಟು ಮಟ್ಟ ದುಬಾರಿ ಆಗಿದೆ. ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಾ ಇಲ್ಲ. ನಿಜ ಕಣೆಯ, ನೀನು ಹೇಳಿದ್ದೆಲ್ಲ ಸತ್ಯ. ಒಂದು ಸತ್ಯಪ್ಪ, ನಾನು ಸಿದ್ದರಾಮಯ್ಯ ಸಾಹೇಬರು 14, 15, 16 ವರ್ಷನೂ ಬಡ್ಜೆಟ್ ಮಂಡನೆ ಮಾಡೋದು. ನಾವೆಲ್ಲ ತುಂಬ ಆತ್ಮೀಯರು. ಆಯಿತು, ಆಮೇಲೆ ಒಂದೇ ಪಾರ್ಟಿಲಿದ್ದವರು. ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ದರು, ನಾನು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೆ. ಹಳೆ ಸಿದ್ದರಾಮಯ್ಯನವ್ರು ಕಳೆದೋಗ್ಬಿಟ್ಟವ್ರಪ್ಪ. ಅವರ ಒಂದು ಕಾನ್ಸೆಪ್ಟ್ ಏನಿತ್ತು, ಕಮಿಟ್ಮೆಂಟ್ ಏನಿತ್ತು, ಈ ರಾಜ್ಯದ ಬಗ್ಗೆ, ದೇಶದ ಬಗ್ಗೆ, ತನ್ನ ಇಲಾಖೆ ಬಗ್ಗೆ ಎಷ್ಟು ಮಟ್ಟಿಗಿತ್ತೋ ಅದು ಇವತ್ತು ನನಗೆ ಸ್ವಲ್ಪ ಎಲ್ಲ ಒಂದು ಕಡೆ ಆಗ್ತಾ ಇಲ್ಲ ಅಂತ ಕಾಣಿಸ್ತದೆ. ಅದ್ರ ಬಗ್ಗೆ ಯಾರು ಧ್ವನಿನೇ ಎತ್ತಾ ಇಲ್ಲ. ನೋವಾಗಿದ್ದು ರೈಟ್ಗಳು ದುಬಾರಿ ಆಗಿರೋದಕ್ಕಿಂತ ಜಾಸ್ತಿ ನೋವಾಗಿದ್ದು 34 ಜನ ಮಂತ್ರಿಗಳಿದ್ರೆ 84 ಜನ ಬೋರ್ಡ್ಗಳಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರಪ್ಪ. ಅಲ್ಲಿ ಯಾರ ಮನೆ ದುಡ್ಡು? ಕಾರ್ಮಿಕರಿಗೆ ಉದ್ಯೋಗ ಇಲ್ಲ, ಏನೇನು ಉದ್ಯೋಗನೂ ಕಸಿದ್ದಾರೆ. ಒಂದು ಸತ್ಯಪ್ಪ, ಒಂದು ಸತ್ಯ. ನನಗೆ ಬುದ್ಧಿವಂತರು ಕೂಡ ಒಂದೊಂದು ಸಾರಿ ದಡ್ಡರಾಗಿ ವರ್ತನೆ ಮಾಡ್ತಾರೆ ಅನ್ನೋದಕ್ಕೆ ಇದು ಒಳ್ಳೆಯದಲ್ಲ. ಸಾವಿರಾರು ಜನಕ್ಕೆ ಭಾಗ್ಯಗಳು ಕೊಟ್ಟಿದ್ದೀರಿ, ಏನು ಕೊಟ್ಟಿದ್ದೀರಿ ಬಿಟ್ಟಿದ್ದೀರಿ, ನನಗೆ ಬೇಸರಿಕೆ ಇಲ್ಲ. ಆದರೆ ಸಂಪನ್ಮೂಲ ಕೊಡುವಾಗ, ಈ ಬೇರೆಯವ್ರಿಗೆ ಇದು ಕೊಡುವಾಗ ತನಗೆ ಇದೇನು ನೋಡ್ಕೋಬೇಕಾಗಿತ್ತು. ಅದು ಒಂದು, ನನಗೆ ಇಂಥವೆಲ್ಲವೂ ಕೂಡ ಧ್ವನಿ ಎತ್ತಬೇಕಾಯ್ತದೆ. ಈ ಚುನಾವಣೆ ಮುಗಿದ ಮೇಲೆ ರಾಷ್ಟ್ರದಲ್ಲಿ ಮತ್ತೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಬರ್ತಾರೆ. ಯಾರ್ಯಾರು ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಲೋಕಸಭಾ ಸದಸ್ಯನಾದರೆ ನಾನು ಜಗಳ ಕಾಯ್ಕೊಂಡು ರೋಡಿಗೆ ನಿಂತ್ಕೊಂಡು ಕುಸ್ತಿ ಮಾಡೋದಲ್ಲ. ಸಿದ್ದರಾಮಯ್ಯನವ್ರ ಹತ್ರನೇ ಕುಳಿತುಕೊಂಡು ಹಿಂಗಲ್ಲ ಹಿಂಗೈತಪ್ಪ, ನೀನೇನೋ ಮಾಡ್ಕೊಂಡು ನಿನ್ನ ತಂದೆ, ನಾನು ತುಮಕೂರಿಗೆ ಒಂದಷ್ಟು ದುಡ್ಡು ಕೊಡೋ, 10 ರೂಪಾಯಿ 84 ಜನ ಇದ್ದಾರೆ ಸಾಹೇಬ್ರೆ. ಕ್ಯಾಬಿನೆಟ್ ರ್ಯಾಂಕು, ಅದು ಯಾವುದೋ ಭಾಗ್ಯಗಳು ನೋಡೋಕ್ಕೆ ಅಧ್ಯಕ್ಷ ಅಂತೆ, ಅದು ಮೆಂಬರ್ ಅಂತೆ, ಅವ್ರಿಗೆಲ್ಲ ಕೂಟದ ಕಾರು. ಯಾವುದಪ್ಪ ಇದು? ಇದು ಯಾಕೆ ಬೇಕಿದು? ಸಂಬಳಗಳು ಕೊಡ್ತಾ ಇದ್ದಾರೆ. ಇನ್ನೊಬ್ಬರು ನಮ್ಮ ಮನಸ್ಸನ್ನು, ಇನ್ನೊಬ್ಬ ಟ್ಯಾಕ್ಸ್ ಪೇಯರ್ ಹಣನ ಯಾವ ರೀತಿ ನಾವು ವಿನಿಯೋಗ ಮಾಡಬೇಕು ಅನ್ನುವ ದೂರದೃಷ್ಟಿಯ ಚಿಂತನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಇದೆ ಅನ್ನೋದು ನನ್ನ ನಂಬಿಕೆ, ಅಚಲವಾದ ನಂಬಿಕೆ. ಅವ್ರು ಯಾಕೆ ಈ ಥರ ಯಾವುದೋ ಒಂದು ಒತ್ತಡಕ್ಕೆ ಇವರು ಈಲ್ಡ್ ಆಗ್ತಾ ಇದ್ದಾರೆ? ಇದರ ಅವಶ್ಯಕತೆ ಇದೆಯಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇದಕ್ಕೆಲ್ಲ ಉತ್ತರಪ್ಪ ಚುನಾವಣೆ ಮುಗಿದೋಗ್ಲಪ್ಪ. ಒಟ್ಟಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಅಭಿಪ್ರಾಯ ಇದೆ ಸರ್? ನನಗೆ ತಪ್ಪಾ ಸರಿನಾ ಸರ್? ತಪ್ಪು ಸರಿ ಅನ್ನೋದಕ್ಕೆ ಏನೋ ಬಡವ್ರ ಮನೆ ಹೆಣ್ಮಕ್ಳಿಗೆ ಬೆಲೆ ಏರಿಕೆ ಆಗಿದೆ, 2,000 ರೂಪಾಯಿ ದುಡ್ಡು ಕೊಡ್ತೀವಿ, 2,000 ಮಾಡ್ತೀರಿ ಅದನ್ನ 5,000 ಕೊಡಲಿ ಸರ್. ಇದು ಆಕ್ಚುಲಿ ಚೆನ್ನಾಗಿರೋದು. ಅವರು ಒಂದು ಮಾತು ಹೇಳಿದ್ರು ಸರ್, ಗ್ಯಾರಂಟಿ ಯೋಜನೆಯಲ್ಲಿ ಒಂದು ಕಡೆ ಕೊಟ್ಟು ಅದು 2ರಷ್ಟು ರೈಟ್ ಜಾಸ್ತಿ ಮಾಡಿ ಸರ್. ನೀವು ಕರೆಂಟ್ ಜಾಸ್ತಿ ಮಾಡಿದ್ರೆ ಏನೇನು ಸಿದ್ದರಾಮಯ್ಯನವ್ರ ಮನೆಯಿಂದ ಒಂದು ನಿಮಿಷ ತಾಳಿ. ನಮ್ಮ ಕೃಷ್ಣ ಬೈರೇಗೌಡರು ಅವ್ರ ತಂದೆಯವರು ನಮ್ಮ ನಾಯಕರು ಸರ್. ಹೌದು, ಭಾರಿ ಬುದ್ಧಿವಂತ ಸರ್. ಸಬ್ ರಿಜಿಸ್ಟರ್ ಆಫೀಸು ಭಾನುವಾರನೂ ತೆಗೆದಿರ್ತದೆ. ಏನಕ್ಕೆ ತೆಗೆದಿರ್ತದಪ್ಪ? ರಿಜಿಸ್ಟರ್ ಮಾಡೋಕ್ಕೆ ಯಾರಿಗೂ ಹೋಗಲ್ರು. ನೀವು ಹಾಕಿರೋ ರೈಟ್ಗಳು ನೋಡಿದ್ರೆ ಹಂಗಿವೆ. ನೀವು ಜಾಸ್ತಿ ಮಾಡ್ತೀರಿ, ಯಾವನೋ ಅಲ್ಲೇನೋ ಮಾಡಿ ಒಂದು 4 ಜನ ದೊಡ್ಡ ಮನುಷ್ಯ ಇರ್ಬೋದು ಸರ್, ಎಲ್ಲರೂ ಶ್ರೀಮಂತರಿಲ್ಲ ಸರ್. ಒಬ್ಬ ಸಣ್ಣ ಒಬ್ಬ 30-40 ಸಾವಿರ ರೈಟ್ ಕೂಲಿ ಸಂಬಳ ಮಾಡೋನು. ಮಹಾಭಾರತದ ಕತ್ತಿದ್ದಂಗೆ ಅಲ್ವೇನ್ಲ ನಿಮ್ಮ ಫ್ಯಾಮಿಲಿ ಮ್ಯಾಟ್ರು ಅಂದರೆ ಶುರುವಾಗೋದು ಒಂದೇ, ಎಂಡೇನು ಅಂತ ಹೇಳ್ಬಿಡ್ಬೋದು, ಮುಂದಕ್ಕೇನು ಅಂತ ಬೊಗಳು. ಒಂದು 20-30 ಸೈಟ್ ತೊಗೋಬೇಕಾದ್ರೆ ಇವತ್ತು ರಿಜಿಸ್ಟ್ರೇಷನ್ ವ್ಯಾಲ್ಯೂನೇ ಲಕ್ಷಗಟ್ಟಲೆ ಆಗ್ತಾಯಿದೆ ಸರ್. ಒಂದು ಸರ್, ಈ ಯೋಜನೆಗಳು ಮಾಡುವಾಗ ದೂರದೃಷ್ಟಿ ಚಿಂತನೆ ಬೇಕಿತ್ತು. ಅಟ್ಲೀಸ್ಟ್ ಒಂದು ಹೋಮ್ವರ್ಕ್ ಮಾಡಬೇಕಿತ್ತು. ಮತ್ತು ಇಲ್ಲ ಅಧಿಕಾರಿಗಳು ಮಾತಾಡೋ ಕೇಳಬೇಕಿತ್ತು, ಇಲ್ಲ ತಾವಾದರೂ ದೂರದೃಷ್ಟಿ ಯೋಚನೆ ಮಾಡಬೇಕಾಯಿತು. ದಿಢೀರ್ನೆ ಬಂದು ದಿಢೀರ್ನೆ ಏರಿಸಿದ್ದು ಇನ್ನೂ ಬರೀ ಅಡ್ವರ್ಟೈಸ್ ಬರ್ತಾ ಇದೆಯಲ್ಲ, ಅದಕ್ಕೆ ಅದು ಎಷ್ಟು ಕೋಟಿ ಆಗಿದೆಯೋ ಗೊತ್ತಿಲ್ಲ ಸರ್. ನಾನು 7 ಬಾರಿ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀನಿ, 7 ಬಾರಿ ಶಾಸಕನಾಗಿದ್ದೀನಿ, 2 ಸಾರಿ MLC, 5 ಸಾರಿ ಶಾಸಕನಾಗಿದ್ದೀನಿ, 2 ಸಾರಿ ಕಾರ್ಪೊರೇಟರ್ ಆಗಿದ್ದವನು. ಈ ರೀತಿ ಸರ್ ಇನ್ನೂ ಅವ್ರಿಗೆ ಇಡ್ತಾರೆ ಸಿಗಲ್ಲ, ಟೇಕಪ್ಪೇ ಆಗಿಲ್ಲ ಈ ಸರ್ಕಾರ ಸರ್. ಬೇಜಾರು ಮಾಡ್ಕೊಬೇಡ್ರಪ್ಪ, ಈ ಸರ್ಕಾರ ಟೇಕಪ್ಪೇ ಆಗಿಲ್ಲ. ನಾಳೆ ಬೆಳಗ್ಗೆಯಿಂದ ಬತ್ತಾರಲ್ಲಿ ಭಾಷಣ ಮಾಡಕ್ತಿದ್ದೀರಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.